ದೇಶದ ಈ ಪರಿಸ್ಥಿತಿಯಲ್ಲಿ ಯುದ್ಧದ ಪರಿಸ್ಥಿತಿ ಏನು ಕಾಣ್ತಾ ಇದೆ. ಪಾಕಿಸ್ತಾನವು ಏನು ಕಾಶ್ಮೀರದಲ್ಲಿ 26 ಜನರನ್ನ ಕೊಂದಿದ್ದಾರೆ. ಅದಕ್ಕೆ ಪ್ರತಿಯಾಗಿ ನಮ್ಮ ಮಿಲಿಟರಿ ಫೋರ್ಸಸ್ ಏನು ಇವತ್ತು ದಾಳಿ ಮಾಡಿ ಆ ಟೆರರಿಸ್ಟ್ಗಳನ್ನ 9 ಜಾಗದಲ್ಲಿ ಹೊಡೆದಾಕಿದ್ದಾರೆ. ಅದರ ಕಾರಣದಿಂದಾಗಿ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ಅಂತ ಹೇಳಿ ಒಂದು ಸಾಲಿಡಾರಿಟಿಯನ್ನ ತೋರಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಿ ಇವತ್ತು ಈ ತಿರಂಗ ಯಾತ್ರೆಯನ್ನ ಮಾಡ್ತಕ್ಕಂಥದ್ದನ್ನ ನಾವು ಮಾಡ್ತಾ ಇದ್ದೇವೆ. ಇದು ಒಂದು ಸಿಂಬಾಲಿಕ್, ನಾವು ಜೊತೆಯಲ್ಲಿದ್ದೇವೆ, ಈ ರಾಷ್ಟ್ರದ ಏನು ಸೆಕ್ಯೂರಿಟಿಗೆ ಅಥವಾ ಅದರ ರಕ್ಷಣೆಗೆ ನಾವಿದ್ದೇವೆ ಅಂತ ಹೇಳಿ ಹೇಳೋದಕ್ಕೋಸ್ಕರ ಇವತ್ತು ಮಾಡ್ತಾ ಇದ್ದೀವಿ. ಈಗಾಗಲೇ ನಾವೆಲ್ಲ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲ ಸೆನ್ಸಿಟಿವ್ ಸ್ಟೇಷನ್ಸ್ ಗಳಿಗೆ ಅವೆಲ್ಲರಿಗೂ ಕೂಡ ನಾವು ತಿಳಿಸಿದ್ದೇವೆ, SP ಗಳಿಗೆ ತಿಳಿಸಿದ್ದೇವೆ. ಮತ್ತು ಮೇಜರ್ ಇನ್ಸ್ಟಾಲೇಷನ್ಸ್ಗೆ ಸೆಕ್ಯೂರಿಟಿ ಕೊಡ್ತಕ್ಕಂಥದ್ದು ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅನ್ನು ಡಿಪ್ಲಾಯ್ ಮಾಡಿದ್ದೇವೆ. ಮತ್ತು ಬೇರೆ ಬೇರೆ ರೀತಿಯಲ್ಲಿ ಕೂಡ ಎಲ್ಲ ಇಂಟೆಲಿಜೆನ್ಸ್ ವಿಂಗ್ ಅನ್ನು ಕೂಡ ಸೆನ್ಸಿಟೈಸ್ ಮಾಡಿ ಏನಾದರೂ ಕೂಡ ಮಾಹಿತಿಗಳು ಸಿಕ್ಕಿದ್ರೆ ನಮಗೆ ಅದರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಜೊತೆಗೆ ಸೆಂಟ್ರಲ್ ಏಜೆನ್ಸಿ ಅವರ ಜೊತೆಯಲ್ಲಿ ನಮ್ಮ ಇಂಟೆಲಿಜೆನ್ಸ್ನವರು ಕೂಡ ಸಂಪರ್ಕದಲ್ಲಿ ಇದ್ದಾರೆ. ನಿನ್ನೆ ದಾಳಿ ಬಳಿಕ ಏನಾದರೂ ಹೆಚ್ಚುವರಿಯಾಗಿ ಮಾರ್ಗಸೂಚಿಗಳು ಇಲ್ಲ, ಅವೆಲ್ಲ ಏನು ಬಂದಿಲ್ಲ. ಯಾಕೆಂದ್ರೆ ಅಲ್ಲಿಯ ಪರಿಸ್ಥಿತಿ ಹೇಗಿದೆಯೋ ಅದು ಗೊತ್ತಿಲ್ಲ. ಆಮೇಲೆ ಮೀಡಿಯಾದಲ್ಲಿ ಕೂಡ ಬೇರೆ ಬೇರೆ ಯಾವುದೋ ಹಳೆಯದನ್ನೆಲ್ಲ, ಈಗ ನನಗೆ ಒಂದು ಪತ್ರ ಬಂದಿದೆ, ಅದರಲ್ಲಿ ಹಳೆಯದನ್ನೆಲ್ಲ ತೆಗೆದು ಮೀಡಿಯಾದಲ್ಲಿ ಹಾಕ್ತಿದ್ದಾರೆ. ಯಾರು ಹಾಕ್ತಾ ಇದ್ದಾರೆ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ. ಅವೆಲ್ಲ ಹಳೆ ಚಿತ್ರಗಳು, ಅವೆಲ್ಲನೆಲ್ಲ ಈ ಪಿಕ್ಚರ್ನಲ್ಲಿ ತೋರಿಸ್ದಂಗೆ ತೋರಿಸ್ತಾ ಇದ್ದಾರೆ. ಅದು ಕೂಡ ಒಳ್ಳೆಯದಲ್ಲ ಅಂತಕ್ಕಂಥದ್ದು. ಅದನ್ನು ಈಗ ನಮಗೆ ಬಂದಿದೆ, ಲೆಟರ್ ಬಂದಿದೆ. ಹಾಗಾಗಿ ನಾವೆಲ್ಲ ರಿಸ್ಟ್ರೆಂಟ್ ಆಗಿರಬೇಕು ಈ ವಿಚಾರದಲ್ಲಿ. ಮತ್ತು ದೇಶದ ರಕ್ಷಣೆಗೆ ನಾವೆಲ್ಲ ಜೊತೆಯಲ್ಲಿ ನಮ್ಮ ಮಿಲಿಟರಿ ಫೋರ್ಸಸ್ ಜೊತೆಯಲ್ಲಿ ಎಲ್ಲ ನಮ್ಮ ಇವರಿಗೆ ಎಲ್ಲ ಜಿಲ್ಲೆನಲ್ಲಿ ಇರ್ತಕ್ಕಂಥ SP ಗಳಿಗೆ ಅವ್ರಿಗೆ ನಮಗೆ 3 ಜಿಲ್ಲೆ ಕೊಟ್ಟಿದ್ರು ಈ ಡ್ರಿಲ್ ಮಾಡೋದಕ್ಕೆ, ರಾಯಚೂರು ಮತ್ತು ಉತ್ತರ ಕನ್ನಡ, ಬೆಂಗಳೂರು ಅಂತ ಎಲ್ಲ ಮಾಡಿದ್ದೀವಿ. ಅಲ್ಲಿ ಎಲ್ಲೆಲ್ಲಿ ನಮ್ಮ ಇಂಪಾರ್ಟೆಂಟ್ ಇನ್ಸ್ಟಾಲೇಷನ್ಸ್ ಇದೆ ಅಲ್ಲೆಲ್ಲ ನಾವು ಹೆಚ್ಚು ಕ್ರಮವನ್ನು ಎಲ್ಲ ಡ್ಯಾಮ್ಗಳು, ಏರ್ಪೋರ್ಟ್ಗಳು, ಇಂಡಸ್ಟ್ರಿಯಲ್ ಸೆಂಟರ್ಸು, ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮಿಲಿಟರಿಗೆ ಅದಕ್ಕೆ ಸಂಬಂಧಪಟ್ಟಂತ ಇನ್ಸ್ಟಿಟ್ಯೂಷನ್ಸ್ಗಳು, ಅವನ್ನೆಲ್ಲ ರಕ್ಷಣೆ ಮಾಡೋದಕ್ಕೆ ತಗೊಂಡಿದ್ದೇವೆ, ಕ್ರಮ ತಗೊಂಡಿದ್ದೇವೆ. No, the advisories have been issued from the government of India. Accordingly, we have taken measures. We are also in touch with the intelligence wing of Government of India, all the different agencies. We will definitely do whatever is necessary. So across the states, have you deployed any sensitive place? Have you deployed? Yeah, we have already taken care of the sensitive stations or installations. Yes, sir. We have deployed forces already. Yes, sir. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.